ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೆ ನಮಸ್ತೆ. ಏನಪ್ಪ ಇವತ್ತಿನ ತರಗತಿ ಅಂತ ಅಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ VA ಪರೀಕ್ಷೆಗಳಿಗೆ ತರಗತಿಗಳನ್ನು ನಡೆಸ್ತಾ ಹೋಗ್ತಾ ಇದ್ದೀವಿ. ಇದು 13ನೇ ತರಗತಿ. ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ತರಗತಿಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ ನಿಮಗೆ ಯೂಸ್ ಆಗೋ ರೀತಿಯಲ್ಲಿ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ಮತ್ತು ಟಾಪಿಕ್ ವೈಸ್ ಮಾಡೋದ್ರಿಂದ ತುಂಬ ವಿದ್ಯಾರ್ಥಿಗಳು ನಮ್ಮ ಒಂದು ತರಗತಿಗಳನ್ನು ನೋಡ್ತಾ ಇದ್ದೀರಾ. ಅವರಿಗೆ ಏನಪ್ಪ ಮಾಡ್ತೇನೆ ಅಂತ ಅಂದರೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು. ಈಗ ಡೈರೆಕ್ಟಾಗಿ ತರಗತಿಗಳನ್ನು ಶುರು ಮಾಡ್ಕೊಳ್ಳೋಣ. ನನ್ನ ವಾಯ್ಸ್ ಸ್ವಲ್ಪ ನಿಮಗೆ ಬೇರೆ ಥರ ಕೇಳಿಸ್ಬೋದು, ಯಾಕೆಂದರೆ ಸ್ವಲ್ಪ ಹುಷಾರಿಲ್ಲ, ಅಂದರೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ. ಓಕೆನಾ, ಅದಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಸರ್ ಕ್ಲಾಸ್ ಇಲ್ಲ ಅಂತ ಕೇಳ್ತಾ ಇದ್ರಿ, ಅದಕ್ಕಾಗಿ ಕ್ಲಾಸ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಓಕೆನಾ, ಯಾಕೆ ಅಂತಂದರೆ ಪ್ರತಿದಿನ ನೀವಂತೂ ಓದ್ತಾನೆ ಇರ್ತೀರ. ನನಗೆ ಹುಷಾರಿಲ್ಲ ಅಂತ ಅಂದರೂ ಕೂಡ ಓದಬೇಕು, ಇದ್ರೂ ಕೂಡ ಓದಬೇಕು. ಅದಕ್ಕೆ ಈಗ ಡೈರೆಕ್ಟಾಗಿ ಶುರು ಮಾಡ್ಕೊಂಡ್ಬಿಡೋಣ. ಅದಕ್ಕಿಂತ ಮುಂಚಿತವಾಗಿ ಕೆಲವು ವಿದ್ಯಾರ್ಥಿಗಳು ಸಂಪೂರ್ಣ ಬ್ಯಾಚನ್ನು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂತ ಕೇಳ್ತೀರಾ. ನೋಡಿ, ಸಂಪೂರ್ಣ ಬ್ಯಾಚ್ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನಿಮಗೆ ಫೋನ್ಪೇ ಸ್ಕ್ಯಾನರ್ ಇರುತ್ತೆ. ಇಲ್ಲಿ 501 ರೂಪಾಯಿ ಸೆಂಡ್ ಮಾಡಿ ನೀವು ಈ ಒಂದು ಬ್ಯಾಚನ್ನು ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸ್ ಮಾಡಿದ ನಂತರ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಇರ್ತಕ್ಕಂಥ ಟೆಲಿಗ್ರಾಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಪ್ಪ ಮಾಡಿ ಅಂತ ಅಂದರೆ ನಮಗೆ ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು. ಆ ಗ್ರೂಪಿಗೆ ಹೋಗಿ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿ ನಿಮಗೆ ಆ PDF ಅನ್ನು ನಾವು ಕಳಿಸ್ತೀವಿ. ಈ ಒಂದು ಸಂಪೂರ್ಣ ಬ್ಯಾಚಲ್ಲಿ ಇರ್ತಕ್ಕಂಥ ಒಂದು GK ಬ್ಯಾಚ್ PDF ಅನ್ನು ನಿಮಗೆ ಕಳಿಸ್ತೀವಿ. ಈ ಒಂದು ಸಂಪೂರ್ಣ ಬ್ಯಾಚಲ್ಲಿ ಓನ್ಲಿ GK ಇರುತ್ತೆ, ಸೆಕೆಂಡ್ ಪೇಪರ್ ಅಂತೂ ಇರೋದಿಲ್ಲ. ಪೇಪರ್ 1ಗೆ ಸಂಪೂರ್ಣವಾಗಿರುತ್ತೆ. ಮೆಂಟಲ್ ಎಬಿಲಿಟಿ ನೀವು ಮಾಡ್ಕೋಬೇಕು, ಇದು ಗೊತ್ತಿರಲಿ. ತುಂಬ ಜನ ನನಗೆ ಕ್ವೈರೀಸ್ ಅಂತ ಕೇಳ್ತೀರಾ, ಅಂದರೆ ಏನೇನಿರುತ್ತೆ, ಯಾವ ರೀತಿ ಇರುತ್ತೆ, ನಿಮ್ಮ ಬ್ಯಾಚಲ್ಲಿ ಇದನ್ನು ಓದಿದರೆ ಸಾಕಂತ ಕೇಳ್ತಿರ್ತೀರಾ. ವಿದ್ಯಾರ್ಥಿಗಳಿಗೆ ಇದನ್ನು ಓದ್ಕೊಂಡು ನಮ್ಮ ಒಂದು ತರಗತಿಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದರಲ್ಲಿ ಕ್ವಶನ್ಸ್ ಬರ್ತವೆ. ಇದನ್ನು ಬಿಟ್ಟು ಇನ್ನೂ ಕೂಡ ಮೆಂಟಲ್ ಎಬಿಲಿಟಿ ಅಂತೂ ನೀವು ಮಾಡ್ತೀರಾ. ಅದನ್ನು ಮಾಡಿಕೊಂಡ್ರೆ ನೀವು ಪಕ್ಕಾ ನೀವು ಸ್ಕೋರ್ ಮಾಡ್ಕೋಬೋದು. ಓಕೆನಾ, GK ಪೇಪರ್ 1ನಲ್ಲಿ ನಿಮಗೆ ಎಷ್ಟು ನಾರ್ಮಲ್ ಆಗಿ ಎಷ್ಟು ಸ್ಕೋರ್ ಮಾಡಬೇಕು ಅಷ್ಟು ಸ್ಕೋರನ್ನು ನೀವು ಮಾಡ್ಕೋಬೋದು. ಓಕೆನಾ, ಇಷ್ಟು ಹೇಳ್ತೀನಿ. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ತುಂಬ ಇಂಪಾರ್ಟೆಂಟು. ಇವತ್ತಿನ ತರಗತಿ ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯದಲ್ಲಿ ಇರತಕ್ಕಂಥ ಒಂದು ಸಂಗಮ ಮನೆತನ, ಮೊದಲನೇ ಮನೆತನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಬರ್ತಿರ್ತವೆ. ಇಲ್ಲಿ ಇಂಗ್ಲೀಷಲ್ಲಿ ಮಾಹಿತಿ ಇರುತ್ತೆ, ಇಲ್ಲಿ ಕನ್ನಡದಲ್ಲಿ ಮಾಹಿತಿ ಇರುತ್ತೆ. ಎರಡನ್ನೂ ಕೂಡ ನೀವೇನು ಮಾಡಬೇಕು, ನೋಡ್ಕೋಬೇಕು. ತುಂಬ ವಿದ್ಯಾರ್ಥಿಗಳು ಇಂಗ್ಲೀಷಲ್ಲಿ ಕೇಳ್ತೀರಾ. ಮತ್ತು ನಾನು ಮೊನ್ನೆ ಕೇಳಿದೆ ಇಂಗ್ಲೀಷಲ್ಲಿ ಬೇಕಾ ಕನ್ನಡದಲ್ಲಿ ಬೇಕಂದಾಗ ತುಂಬ ವಿದ್ಯಾರ್ಥಿಗಳು ನಮಗೆ ಕನ್ನಡದಲ್ಲಿ ಮಾಹಿತಿಗಳು ಬೇಕು ಸರ್ ಅಂತ ಕೇಳಿದರು. ಇಂಗ್ಲೀಷಲ್ಲೂ ಕೂಡ ಕೇಳ್ತಾ ಇದ್ದೀರಾ. ಬಟ್ ನಾನು ಇಂಗ್ಲೀಷಲ್ಲಿ ಕ್ವಶನ್ಸನ್ನು ಕೊಡ್ತೀನಿ, ಕನ್ನಡದಲ್ಲಿ ನಾನು ತರಗತಿನ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆನಾ, ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡಿ. ಮೊದಲನೇ ಹೇಳಿಕೆ ನೋಡಿ. ಹರಿಹರ 1 ಮತ್ತು ಬುಕ್ಕರಾಯ 1 ಕ್ರಿಸ್ತಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನ ಮಾಡಿದರು ಅಂತ ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಎರಡನೇ ಹೇಳಿಕೆ, ವಿದ್ಯಾರಣ್ಯರು ಸಾಮ್ರಾಜ್ಯದ ಸಂಸ್ಥಾಪಕರಿಗೆ ಮಾರ್ಗದರ್ಶನ ನೀಡಿದರೆಂದು ನಂಬಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಎರಡನೇದು. ನೆಕ್ಸ್ಟ್ ಮೂರನೇದು ನೋಡಿ, ಸಂಗಮ ಮನೆತನವು ಅಥವಾ ಸಂಗಮ ವಂಶವು ವಿಜಯನಗರ ಸಾಮ್ರಾಜ್ಯದ ಮೊದಲ ಆಡಳಿತ ವಂಶ ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಹೊಯ್ಸಳರ ಆಳ್ವಿಕೆಯ ನಂತರ ಅತ್ಯಂತ ಒಂದು ಸೌತ್ ಇಂಡಿಯಾದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿ ಬೆಳೀತಿರ್ತಕ್ಕಂಥ ಒಂದು ಏನಪ್ಪಾ ಅಂತ ಅಂದ್ರೆ ಒಬ್ಬ ರಾಜವಂಶ ಯಾವುದಪ್ಪ ಅಂತ ಅಂದ್ರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಕರಿಬಹುದು. ಈ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಇಲ್ಲಿ ಟೋಟಲ್ ಆಗಿ 4 ಮನೆತನಗಳು ಇಲ್ಲಿ ಕಂಡು ಬರ್ತವೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟು ಮನೆತನ ಕಂಡು ಬರ್ತವೆ? 4 ಮನೆತನಗಳು ಇಲ್ಲಿ ಕಂಡು ಬರ್ತವೆ. ತುಂಬಾ ಇಂಪಾರ್ಟೆಂಟು. ಆ ಒಂದು 4 ಮನೆತನದಲ್ಲಿ ಯಾವ್ಯಾವ್ದಪ್ಪ ಮನೆತನ ಅಂತ ಅಂದ್ರೆ ಸಂಗಮ ಮನೆತನ, ಸಾಳುವ ಮನೆತನ, ಮತ್ತೆ ಸಂಗಮ ಸಾಳುವ ತುಳುವ ಮನೆತನ, ಅರವಿಡು ಮನೆತನ. ಈ ಒಂದು 4 ಮನೆತನಗಳು ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಕಂಡು ಬರ್ತವೆ. ಅದರಲ್ಲಿ ಯಾರಪ್ಪ ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಅಂತಂದ್ರೆ ಸಂಗಮ ಮನೆತನ ಅಂತ ನಿಮಗೆ ಗೊತ್ತಿರಬೇಕು. ನೀವು ಕರೆಕ್ಟಾಗಿ ಇನ್ನೂ ಕೂಡ ಕೇಳ್ತಾರೆ ಎಕ್ಸಾಮ್ಸ್ ಅಲ್ಲಿ, ಸಂಗಮ, ಸಾಳುವ, ತುಳುವ, ಅರವಿಡು ಅಂತ ಕೊಟ್ಬಿಟ್ಟು ಇದನ್ನು ಕಾಲಾನುಕ್ರಮಣಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಆಳಿದಂತಹ ಮನೆತನಗಳು ಯಾವ್ಯಾವುದು ಅಂತ ನಿಮಗೆ ಕೇಳ್ತಾರೆ. ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಮೊದಲನೇದು ಯಾವುದು? ಸಂಗಮ. ನೆಕ್ಸ್ಟು ಸಾಳುವ. ನೆಕ್ಸ್ಟು ತುಳುವ. ಕೊನೆಯದಾಗಿ ಅರವಿಡು. ಈ ಒಂದು ಸಂಗಮ, ಸಾಳುವ, ತುಳುವ, ಅರವಿಡು ಈ ಒಂದು ಮನೆತನಗಳು ಏನ್ ಮಾಡ್ತವೆ, ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತವೆ. ಅತಿ ಹೆಚ್ಚು ಕಾಲ ಆಳಿದಂತಹ ಒಂದು ಮನೆತನ ಯಾವುದು ಅಂತ ಪ್ರಶ್ನೆ ಬರುತ್ತೆ. ಯಾವುದಪ್ಪ ಅಂತ ಅಂದ್ರೆ ಸಂಗಮ ಮನೆತನ. ಎರಡನೇ ಹೆಚ್ಚು ಕಾಲ ಆಳಿದಂತ ಮನೆತನ ಅರವಿಡು ಮನೆತನ. ಅದಾದ ಬಳಿಕ ತುಳುವ ಮನೆತನ. ಅತಿ ಕಡಿಮೆ ಸಮಯವನ್ನ ಆಳಿದಂತಹ ಒಂದು ಮನೆತನ ಯಾವುದಪ್ಪ ಅಂತ ಅಂದ್ರೆ ಅದು ಸಾಳುವ ಮನೆತನ ಅಂತ ನೆನ್ಪಿಟ್ಕೋಬೇಕು. ಯಾಕೆ ಅಂತಂದ್ರೆ ಇದ್ರ ಮೇಲೆ ಪ್ರಶ್ನೆ ಆಗಿದೆ, ಪ್ರಶ್ನೆ ಬರಬಹುದು ಮುಂದೆ ಕೂಡ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಈ ಇಂಥ ಒಂದು ಪ್ರಶ್ನೆಗಳು ಪಕ್ಕ ಕೇಳ್ತಾರೆ.
ಈಗ ಡೈರೆಕ್ಟ್ ಆಗಿ ಮೊದಲನೇ ಪ್ರಶ್ನೆಗೆ ಬರೋದಾದ್ರೆ ಸಂಗಮ ಮನೆತನದಲ್ಲಿ ಇರ್ತಕ್ಕಂತಹ ಒಂದು ಹಕ್ಕ ಮತ್ತು ಬುಕ್ಕರು ಈ ಒಂದು ಹಕ್ಕ ಮತ್ತು ಬುಕ್ಕರು ಏನ್ ಮಾಡ್ತಾರೆ, ಕ್ರಿಸ್ತ ಶಕ 1336ರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾರೆ. ಇದು ಮೊದಲನೇ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ವಿದ್ಯಾರಣ್ಯರು ಅಂತ ಬರೋದಾದ್ರೆ ಇವರನ್ನ ಮಧ್ವಾಚಾರ್ಯರು ಅಂತಾನೂ ಕೂಡ ಕರೀತಾರೆ. ಮಧ್ವಾಚಾರ್ಯರು ಇದನ್ನು ಬರ್ಕೊಳ್ಳಿ, ಮಧ್ವಾಚಾರ್ಯರು ಅಂತಾನೂ ಕೂಡ ಕರೀತಾರೆ. ಮಧ್ವಾಚಾರ್ಯರು ಈ ಒಂದು ಸಾಮ್ರಾಜ್ಯದ ಸಂಸ್ಥಾಪಕರಿಗೆ ಮಾರ್ಗದರ್ಶನ ಅಂದ್ರೆ ಹಕ್ಕ ಮತ್ತು ಬುಕ್ಕರಿಗೆ ಮಾರ್ಗದರ್ಶನವನ್ನು ನೀಡಿದರೆಂದು ನಂಬಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಇದು ಸಂಸ್ಥಾಪಕ ಗುರು ಅಂತಾನೆ ಹೇಳ್ತಾರೆ ಇವರು ವಿದ್ಯಾರಣ್ಯರನ್ನ. ನೆಕ್ಸ್ಟ್ ಸಂಗಮ ವಂಶವು ವಿಜಯನಗರ ಸಾಮ್ರಾಜ್ಯದ ಮೊದಲ ಆಡಳಿತ ವಂಶ ಅಂತ ಆಗಿತ್ತು ಅಂತ ಹೇಳಿದರೆ, ನಾನು ಈಗಾಗಲೇ ಹೇಳಿದೆ ಸಂಗಮ, ಸಾಳುವ, ತುಳುವ, ಅರವೀಡು ಮನೆತನಗಳು ಅಂತ. ಅದರಲ್ಲಿ ಮೊದಲನೇ ರಾಜವಂಶ ಯಾವ್ದಪ್ಪ ಅಂತ ಅಂದ್ರೆ ಸಂಗಮ ಮನೆತನ. ಹಾಗಾಗಿ ಇಲ್ಲಿ ಯಾವ್ದಪ್ಪ ಸರಿಯಾದ ಉತ್ತರ ಅಂತ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ ಮೊದಲನೇ ಪ್ರಶ್ನೆ. ಈಗ ಡೈರೆಕ್ಟ್ ಆಗಿ ಎರಡನೇ ಪ್ರಶ್ನೆಗೆ ಬರೋದಾದ್ರೆ ನೋಡಿ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಬುಕ್ಕರಾಯ ಒಂದು ಹರಿಹರ ವಂದನ ನಂತರ ಅಧಿಕಾರಕ್ಕೆ ಬಂದನು ಅಂತ ಕೊಟ್ಟಿದ್ದಾರೆ. ನೋಡಿ, ಬುಕ್ಕರಾಯ ಒಂದು ಹರಿಹರ ವಂದನ ನಂತರ ಅಧಿಕಾರಕ್ಕೆ ಬಂದನು ಅಂದ್ರೆ ಹರಿಹರ ಒಂದಂದ್ರೆ ಯಾರು, ಹಕ್ಕ ಅಂತ. ಹಕ್ಕನ ಹರಿಹರ ಅಂತ ಕರಿತಾ ಇದ್ರು, ಹಕ್ಕ ಒಂದನ್ನ ಹರಿಹರ ಒಂದು ಅಂತಾನು ಕೂಡ ಕರಿತಾ ಇದ್ರು. ಇವನ ನಂತರ ಯಾರಪ್ಪ ಅಂತ ಅಂದ್ರೆ ಇವನ ತಮ್ಮ ಬುಕ್ಕ ಎಂಬತಕ್ಕಂಥವನು. ಯಾಕಪ್ಪ ಅಂತಂದ್ರೆ ಹಕ್ಕನಿಗೆ ಯಾರು ಕೂಡ ಪುತ್ರ ಸಂತಾನಗಳು ಇರ್ಲಿಲ್ಲ, ಅಂದ್ರೆ ಅವನಿಗೆ ಮಕ್ಕಳು ಯಾರು ಇರ್ಲಿಲ್ಲ. ಅದಕ್ಕಾಗಿ ಯಾರಪ್ಪ ಅಧಿಕಾರಕ್ಕೆ ಬರ್ತಾನೆ ಅಂತ ಅಂದ್ರೆ ಬುಕ್ಕ ಎಂಬತಕ್ಕಂಥ ರಾಜ. ಬುಕ್ಕ ಒಂದು ಎಂಬತಕ್ಕಂಥ ರಾಜ. ಈ ಎರಡೂ ರಾಜರು ಸೇರಿ ಈ ಒಂದು ಏನಪ್ಪಾ ಅಂತ ಅಂದ್ರೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಸಾಳುವ ಮನೆತನವನ್ನ ಮಾಡಿಕೊಂಡು ಇವ್ರು ಏನ್ ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ. ಬಟ್ ಹಕ್ಕನಿಗೆ ಏನಪ್ಪಾ ಅಂತಂದ್ರೆ ಮಕ್ಕಳು ಇರಲಿಲ್ಲ. ನೆಕ್ಸ್ಟ್ ಇಲ್ಲಿ ಬುಕ್ಕ ಎಂಬತಕ್ಕಂಥ ರಾಜ ಆಳ್ವಿಕೆಯನ್ನ ಮಾಡ್ತಾನೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಬುಕ್ಕರಾಯನು ಹರಿಹರ ಒಂದರ ನಂತರ ಅಧಿಕಾರಕ್ಕೆ ಬಂದನು ಅಂತ ಮೊದಲನೇ ಹೇಳಿಕೆ ಸರಿ ಇದೆ. ನೆಕ್ಸ್ಟ್ ಅವನು ವಿಜಯನಗರ ಸಾಮ್ರಾಜ್ಯವನ್ನು ತಮಿಳುನಾಡಿನ ಕಡೆಗೆ ವಿಸ್ತರಣೆ ಮಾಡಿದನು. ನೋಡಿ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್. ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ, ಭಾರತ ಬಂದಾಗ ಇದು ತುಂಗಭದ್ರಾ ನದಿ ಅಂತ ಅನ್ಕೊಳ್ಳಿ. ಇವನು ತುಂಗಭದ್ರಾ ನದಿಯ ಕೆಳಗಡೆ, ತುಂಗಭದ್ರಾ ನದಿಯ ಮೇಲ್ಗಡೆ, ಇಲ್ಲಿ ಈ ಒಂದು ಈ ಜಾಗದಲ್ಲಿ ಅವನೇನಪ್ಪ ಮಾಡಿದ್ರು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಏನಪ್ಪಾ ಮಾಡ್ತಾರೆ, ಹಕ್ಕ ಏನ್ ಮಾಡ್ತಾರೆ, ಹಕ್ಕ ಮತ್ತು ಬುಕ್ಕರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡಿಬಿಟ್ಟು ಇಬ್ರು ಕೂಡ ನೆಕ್ಸ್ಟ್ ಬುಕ್ಕ ಬರ್ತಕ್ಕಂಥ ರಾಜ ಏನ್ ಮಾಡ್ತಾನೆ, ತಮಿಳುನಾಡಿನ ಕಡೆಗೆ ಸಾಮ್ರಾಜ್ಯವನ್ನ ಹೆಚ್ಚಿನದಾಗಿ ಏನಪ್ಪಾ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾನೆ, ವಿಸ್ತರಣೆಯನ್ನ ಮಾಡ್ಕೊಳ್ತಾ ಹೋಗ್ತಾನೆ. ಅದನ್ನೇ ಕೊಟ್ಟಿದ್ದಾರೆ. ಎರಡನೇ ಹೇಳಿಕೆ ಕೂಡ ಇಲ್ಲಿ ಸರಿ. ನೆಕ್ಸ್ಟ್ ಮೂರನೇ ಹೇಳಿಕೆ ನೋಡಿ, ಅವನು ವಿದ್ಯಾರಣ್ಯರಂತಹ ಪಂಡಿತರನ್ನು ಪೋಷಿಸಿದನು. ನೋಡಿ ವಿದ್ಯಾರ್ಥಿಗಳೇ, ವಿದ್ಯಾರಣ್ಯರು ಹಕ್ಕ ಮತ್ತು ಬುಕ್ಕರಿಗೆ ಏನು ಸಪೋರ್ಟ್ ಮಾಡಿದ್ರು ಅಥವಾ ಅವರಿಗೆ ಏನು ಮಾಡಿದ್ರು ಅಂತ ಅಂದ್ರೆ ಸಾಮ್ರಾಜ್ಯ ಸ್ಥಾಪನೆಯಲ್ಲಿ ಇದು ಮಾಡಿದ್ರು ಅಂತ ಹೇಳ್ತೀವಿ. ಹಾಗಾದ್ರೆ ವಿದ್ಯಾರಣ್ಯರು ಕೂಡ ಇವರ ಒಂದು ಆಸ್ಥಾನದಲ್ಲಿ ಇರಬೇಕು. ಆಸ್ಥಾನದಲ್ಲಿ ಇದ್ರು ಅಂತ ಬಂದಾಗ ಬುಕ್ಕರಾಯನು ಅವನ ಒಂದು ಆಸ್ಥಾನದಲ್ಲಿ ವಿದ್ಯಾರಣ್ಯರಂತ ಪಂಡಿತರನ್ನ ಪೋಷಿಸಿದನು ಅಂತ ಕೊಟ್ರೆ ಇದು ಕೂಡ ಸರಿ ಆಗತ್ತಲ್ವಾ. ಹಾಗಾಗಿ ಇಲ್ಲೂ ಕೂಡ ಆಪ್ಷನ್ ಡಿ ಎಲ್ಲವೂ ಕೂಡ ಸರಿ. ಓಕೆನಾ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ, ಇಲ್ಲಿ ಇಂಗ್ಲಿಷಲ್ಲಿದೆ, ನೋಡ್ಕೊಳ್ಳಿ. ಎರಡನೇ ದೇವರಾಯನು ಸಂಗಮ ರಾಜವಂಶದ ಅತ್ಯಂತ ಶ್ರೇಷ್ಠ ರಸರಲ್ಲಿ ಒಬ್ಬನಾಗಿದ್ದನು ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ದೇವರಾಯ, ಇವನನ್ನ ಏನಪ್ಪಾ ಕರಿತಾ ಇದ್ರು, ಪ್ರೌಢ ದೇವರಾಯ ಅಂತ ಕರಿತಾ ಇದ್ರು. ಬರ್ಕೊಳ್ಳಿ, ಇಲ್ಲಿಂದ ಕ್ವಶನ್ ಬರುತ್ತೆ. ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇವನ ಒಂದು ಟೈಟಲ್ ಗಜಂ ಬೇಟೆಗಾರ ಅಂದ್ರೆ ಇವನೇನ್ ಮಾಡ್ತಾ ಇದ್ದ, ಬೇಟೆಗಾರ. ಗಜ ಅಂತ ಅಂದ್ರೆ ಏನು, ಗಜ ಅಂದ್ರೆ ಆನೆಗಳನ್ನು ಬೇಟೆಯಾಡಿ ಪಳಗಿಸ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥವನು ಯಾರಪ್ಪ ಅಂತ ಅಂದ್ರೆ ದೇವರಾಯ ಎರಡು. ಈ ಒಂದು ದೇವರಾಯ ಎರಡು ಎಂಬತಕ್ಕಂತಹ ಒಂದು ರಾಜ ಆನೆಗಳನ್ನು ಪಳಗಿಸ್ತಾ ಇರತಕ್ಕಂಥ ಒಂದು ಕಾರಣದಿಂದಾಗಿ ಇವನಿಗೆ ಗಜಂ ಬೇಟೆಗಾರ ಎಂಬತಕ್ಕಂಥ ಒಂದು ಬಿರುದು ಬರುತ್ತೆ. ಇಂಗ್ಲಿಷಲ್ಲಿ ಬರಿತೀನಿ, ನೋಡ್ಕೊಳ್ಳಿ, ಗಜಂ ಬೇಟೆಗಾರ. ಇದ್ರ ಮೇಲೆ ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ. ಇವನು ಸಂಗಮ ವಂಶದ ಶ್ರೇಷ್ಠ ಹೆಸರಲ್ಲಿ ಒಬ್ಬನಾಗಿದ್ದನು, ಗೊತ್ತಿರಲಿ. ಅವನ ಆಳ್ವಿಕೆಯಲ್ಲಿ ಸಂಗಮ ವಂಶದ ಸುವರ್ಣ ಯುಗವೆಂದು ಪರಿಗಣಿಸಲಾಗುತ್ತದೆ. ಇದು ಕೂಡ ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟು. ಅತ್ಯಂತ ಶ್ರೇಷ್ಠ ಅರಸ ಅಂತ ಬಂದಾಗ ಸುವರ್ಣ ಯುಗ ಕೂಡ ಬರುತ್ತೆ. ನೆಕ್ಸ್ಟ್ ಅವನ ನಿಪುಣ ಮುಸ್ಲಿಂ ಬಿಲ್ಲುದಾರರನ್ನು ಅಥವಾ ಬಿಲ್ಲಂದಾಜರನ್ನ, ಅಶ್ವಸೈನಿಕರನ್ನ ಸೇನೆಗೆ ಸೇರಿಸಿ ಸೇನೆಯನ್ನ ಬಲಪಡಿಸಿದನು. ನೋಡಿ ವಿದ್ಯಾರ್ಥಿಗಳೇ, ಇವನ ಕಾಲದಲ್ಲಿ ಪೋರ್ಚುಗೀಸರು ಅಥವಾ ಬೇರೆ ಬೇರೆ ಪ್ರದೇಶದಿಂದ ಏನಪ್ಪ ಮಾಡ್ತಾರೆ, ಭಾರತಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಮತ್ತೆ ಅರಬ್ ಪ್ರವಾಸಿಗರು ಕೂಡ ಬರ್ತಾ ಇರ್ತಾರೆ. ಇವನ ಕಾಲದಲ್ಲಿ ಏನಪ್ಪಾ ಅಂತ ಅಂದ್ರೆ ಬಿಲ್ ವಿದ್ಯೆ ಮತ್ತೆ ಇನ್ನೊಂದು ಯಾವುದು, ಅಶ್ವಸೈನಿಕರು, ಹಾರ್ಸ್ ಪವರ್. ಈ ಒಂದು ಹಾರ್ಸ್ ಪವರ್ ಮತ್ತೆ ಅಲ್ಲಿ ಬಿಲ್ವಿದ್ಯೆಯಲ್ಲಿ ಏನಪ್ಪಾ ಅಂತ ಮುಸ್ಲಿಂ ಅಲ್ಲಿ ನಿಪುಣರಾಗಿರ್ತಕ್ಕಂಥ ಒಂದು ಬಿಲ್ಲುಗಾರರಾಗಿರ್ಬೋದು, ಅಶ್ವಸೈನಿಕರಾಗಿರ್ಬೋದು, ಇವರೆಲ್ಲರನ್ನು ಕೂಡ ನಮ್ಮ ಒಂದು ಏನು ಭಾರತದ ಸೇನೆಯಲ್ಲಿ ಅಂದ್ರೆ ಇವನ ಸೇನೆಯಲ್ಲಿ ಏನ್ ಮಾಡ್ಕೊಂಡಿದ್ದ, ಹಾಕೊಂಡು ಸೇನೆಯನ್ನ ಬಲಪಡಿಸ್ಕೊಂಡಿದ್ದ. ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಮೂರು ಕೂಡ ಹೇಳಿಕೆಗಳು ಸರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ?
ನೋಡಿ ವಿದ್ಯಾರ್ಥಿಗಳಿಗೆ ಏನಾದರೂ ಅರ್ಥ ಆಗ್ತಿಲ್ಲ ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಪ್ಪ ಅಂತ ಅಂದರೆ ಆಲ್ಮೋಸ್ಟ್ ನನ್ನ ಕಡೆಯಿಂದ 100% ಕೊಡ್ತೀನಿ ನಾನು, ಓಕೆನಾ. ಯಾಕೆ ಅಂತಂದರೆ ನಮ್ಮ ಒಂದು ತರಗತಿಗಳು ನಿಮಗೆ ಯೂಸ್ ಆಗಲಿ, ಮತ್ತು ಇಲ್ಲಿ 100% ಕೊಡೋ ಕಾರಣದಿಂದಾಗಿ ನಮ್ಮ ಒಂದು ವಿದ್ಯಾರ್ಥಿಗಳು ಜಾಬ್ ತಗೊಳ್ಳೇಬೇಕು ಎನ್ನೋ ಕಾರಣದಿಂದಾಗಿ ತರಗತಿಯನ್ನು ಮಾಡ್ತೀನಿ. ಕ್ವಶನ್ಸಲ್ಲಿ ಏನು ಕೂಡ ಇಲ್ಲಿ ಏನಪ್ಪ ಅಂತಂದರೆ ಕಡಿಮೆ ಇರೋದಿಲ್ಲ, ಓಕೆನಾ. ಮ್ಯಾಕ್ಸಿಮಮ್ ಸಾಳುವ ಮನೆತನದಿಂದ ಏನೇನು ಕ್ವಶನ್ಸ್ ಬರುತ್ತೆ ಎಲ್ಲವೂ ಕೂಡ ಕೊಡ್ತೀವಿ. ಬಟ್ ಜೊತೆಗೆ ಏನು ಮಾಡಬೇಕು, ನೀವು ನಮ್ಮ ಒಂದು ಬ್ಯಾಚನ್ನ ಪರ್ಚೇಸ್ ಮಾಡಿಕೊಂಡು ತೇರಿ ಓದ್ಬಿಟ್ರೆ ನಿಮಗೇನು ಕೂಡ ಮಿಸ್ ಆಗೋದಿಲ್ಲ. ಅದು ಗೊತ್ತಿರಲಿ. ಅಂದರೆ ಕೆಲವೊಂದು ಏನೋ ಕೃತಿಗಳಾಗಿರ್ಬೋದು, ಕೆಲವೊಂದು ಸಂಸ್ಕೃತದಲ್ಲೇ ಐತೋ ಅಥವಾ ಕನ್ನಡದಲ್ಲೇ ಐತಾ, ಅವೆಲ್ಲವನ್ನು ಕೂಡ ಕ್ವಶನ್ಸಲ್ಲಿ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಬಟ್ ಕೃತಿಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ, ಅದು ಗೊತ್ತಿರಲಿ. ಆಲ್ಮೋಸ್ಟ್ ಎಲ್ಲವನ್ನು ಕೂಡ ಕವರ್ ಮಾಡ್ತೀನಿ. ಬಟ್ ಇನ್ನೂ ತುಂಬ ವಿದ್ಯಾರ್ಥಿಗಳು ಕೇಳ್ತಾರೆ, ನಿಮ್ಮ ಒಂದು ಈ ಕ್ಲಾಸಸ್ಗಳನ್ನ ನೋಡ್ಕೊಂಡ್ರೆ ಸಾಕ ನಮಗೆ ಜಾಬ್ ಆಗತ್ತಾ ಅಂತ. ವಿದ್ಯಾರ್ಥಿಗಳೇ 100% ಹೇಳ್ತೀನಿ, ಬರೀ ಕ್ಲಾಸಿಂದ ನೀವು ಜಾಬ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಕ್ಲಾಸಸ್ ಇಂಪಾರ್ಟೆಂಟ್, ಬಟ್ ನಮ್ಮ ಒಂದು ಬ್ಯಾಚ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಬ್ಯಾಚಲ್ಲಿ ಥಿಯರಿ ಕೊಡ್ತೀವಿ, ನಾವು ಥಿಯರಿ ಕೊಡ್ತೀವಿ. ಆ ಒಂದು ಥಿಯರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಜೊತೆಗೆ ಅದರ ಮೇಲೆ ಕ್ವಶನ್ಸ್ ಏನು ಫ್ರೇಮ್ ಮಾಡ್ತೀವಲ್ವಾ, ಈ ಒಂದು ಕ್ವಶನ್ಸ್ನ ಯಾವ ರೀತಿ ನೀವು ಸಾಲ್ವ್ ಮಾಡಬೇಕು ಇದು ನಿಮಗೆ ಇಲ್ಲಿ ಸಿಗುತ್ತೆ, ಓಕೆನಾ. ಅದು ಗೊತ್ತಿರಬೇಕು. ಇಲ್ಲೂ ಕೂಡ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಾನು ಜಾಸ್ತಿ ತರಗತಿನ ಬಿಟ್ಟು ಬೇರೆ ಏನೂ ಕೂಡ ಮಾತಾಡೋದಿಲ್ಲ, ಬಟ್ ಸ್ವಲ್ಪ ಹೇಳಬೇಕನ್ನಿಸ್ತು ಹೇಳಿದ್ದೀನಿ, ಓಕೆನಾ. ಈಗ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿಂತ ಇದೆ. ಹರಿಹರ ಒಂದರನ್ನು ಹಕ್ಕ ಎಂದು ಕೂಡ ಕರೆಯಲಾಗುತ್ತಿತ್ತು ಅಂತ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ ಹರಿಹರನನ್ನ ಹಕ್ಕ ಎಂದು ಕರೆಯಲಾಗ್ತಾ ಇತ್ತು ಅಂತ. ಅವನು ತುಂಗಭದ್ರಾ ನದಿಯ ಮೇಲೆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಏಕೀಕರಣ ಮಾಡಿದನು ಅಂತ ಕೊಟ್ಟಿದ್ದಾರೆ. ಹೌದು, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾದ್ರೆ ತುಂಗಭದ್ರಾ ನದಿಯ ಒಂದು ಮೇಲೆ ಅಥವಾ ಹೆಚ್ಚು ಕಡಿಮೆ ಮೇಲೆ ಆಗಿರ್ಬೋದು, ಕೆಳಗಾಗಿರ್ಬೋದು, ಇದನ್ನು ಏಕೀಕರಣ ಮಾಡಿ ಇವನು ಸಾಮ್ರಾಜ್ಯವನ್ನು ಸ್ಥಾಪನೆಯನ್ನು ಮಾಡ್ತಾನೆ. ಅದು ಕೂಡ ಸರಿ. ಅವನು ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ. ನೋಡಿ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಟೈಟಲ್ ಇದು, ತುಂಬಾ ಇಂಪಾರ್ಟೆಂಟ್ ಬಿರುದು. ಅಂದ್ರೆ ನೀವು ಇಂಗ್ಲಿಷಲ್ಲಿ ನೋಡ್ಬೋದು, ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಅಂದ್ರೆ ಲಾರ್ಡ್ ಆಫ್ ಈಸ್ಟರ್ನ್ ಅಂಡ್ ವೆಸ್ಟರ್ನ್ ಸೀಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಪ್ರಶ್ನೆ ಬಂದಿದೆ, ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಪೂರ್ವ ಮತ್ತು ಪಶ್ಚಿಮ ಸಮುದ್ರಾಧೀಶ್ವರ ಅಂತ ಯಾರನ್ನ ಕರಿತಾ ಇದ್ರು ಅಂತ ಅಂದ್ರೆ ಹರಿಹರ ಒಂದು ಅಥವಾ ಹಕ್ಕ ಒಂದು ಎಂಬತಕ್ಕಂಥ ಒಂದು ದೊರೆಗೆ ಕರಿತಾ ಇದ್ರು ಅಂತ. ಆಪ್ಷನ್ ಇಲ್ಲಿ 3 ಹೇಳಿಕೆಗಳು ಕೂಡ ಇಲ್ಲೂ ಕೂಡ ಇಲ್ಲಿ ಏನಾಗಿದ್ದಾವೆ, ಸರಿ ಇದಾವೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. 2ನೇ ದೇವರಾಯನು ತನ್ನ ಒಂದು ರಾಜ್ಯದಲ್ಲಿ ನೀರಾವರಿ ಕಾಮಗಾರಿಗಳಿಗೆ ಉತ್ತೇಜನ ನೀಡಿದನು. ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ನೀರಾವರಿ ಅಂತ ಬಂದಾಗ ಮೊದಲನೇ ದೇವರಾಯ ಅಂದ್ರೆ ದೇವರಾಯ ಒಂದು ಮತ್ತೆ ಇನ್ನೊಂದು ದೇವರಾಯ 2. ಈ 2 ರಾಜರು ಏನ್ ಮಾಡ್ತಾರೆ, ನೀರಾವರಿಗೆ ಅತ್ಯಂತ ಹೆಚ್ಚುವರಿಯಾಗಿ ಕಾಮಗಾರಿಗಳಿಗೆ ಉತ್ತೇಜನವನ್ನು ನೀಡ್ತಾರೆ. ಇಲ್ಲಿ 2ನೇ ದೇವರಾಯನು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗತ್ತೆ. ನೆಕ್ಸ್ಟ್ 2ನೇ ಹೇಳಿಕೆ ನೋಡಿ, ಅವನು ನಿಪುಣ ಮುಸ್ಲಿಂ ಅಶ್ವಸೈನಿಕರನ್ನು ಬಿಲ್ಲುದಾರರನ್ನು ಸೇನೆಗೆ ನೇಮಿಸಿದನು. ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಈ ಕ್ವಶನ್ಸ್ ಅಲ್ಲಿ ಇದೆ ನೋಡಿ. ಅವನು ನಿಪುಣ ಮುಸ್ಲಿಂ ಬಿಲ್ಲುದಾರರು ಮತ್ತು ಅಶ್ವಸೈನಿಕರನ್ನು ಸೇನೆಗೆ ಸೇರಿಸಿ ಸೇನೆಯನ್ನು ಬಲಪಡಿಸಿದನು ಅಂತ ಕೊಟ್ಟಿದ್ದಾರೆ. ಸೇಮ್ ಹೇಳಿಕೆ ಇಲ್ಲೂ ಕೂಡ ಇದೆ, ಇದು ಕೂಡ ಸರಿಯಾಗುತ್ತೆ. ಅವನ ಆಳ್ವಿಕೆಯಲ್ಲಿ ಪರ್ಷಿಯನ್ ಪ್ರವಾಸಿಗ, ತುಂಬಾ ಇಂಪಾರ್ಟೆಂಟು, ಅಬ್ದುಲ್ ರಜಾಕ್ ಎಂಬತಕ್ಕಂಥವನು ಇವನ ಒಂದು ಆಸ್ಥಾನಕ್ಕೆ ಬರ್ತಾನೆ. ಪರ್ಷಿಯನ್ ಪ್ರವಾಸಿಗ ಕೂಡ ಇಂಪಾರ್ಟೆಂಟು, ಪರ್ಷಿಯಾದಿಂದ ಬರ್ತಾನೆ. ಮತ್ತೆ ಅವನ ಹೆಸರು ಅಬ್ದುಲ್ ರಜಾಕ್. ನೋಡಿ ವಿದ್ಯಾರ್ಥಿಗಳೇ, ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಇಲ್ಲಿ ರಾಜರುಗಳನ್ನ ಕೊಟ್ಬಿಡ್ತಾರೆ. ದೇವರಾಯ 1, ಕೃಷ್ಣ ದೇವರಾಯ, ದೇವರಾಯ 2. ಅವನೊಂದು ಆಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಏನು ಬೇರೆ ಬೇರೆ ಕಡೆಯಿಂದ ಏನು ಪ್ರವಾಸಿಗಳು ಇರ್ತಾರೆ, ಪರ್ಷಿಯನ್ ಪ್ರವಾಸಿಗಳಾಗಿರ್ತಕ್ಕಂಥ ಒಂದು ಅಬ್ದುಲ್ ರಜಾಕ್ ಅಂತ, ಈ ರೀತಿಯಾಗಿ ಏನಪ್ಪಾ ಮಾಡ್ಬಿಡ್ತಾರೆ, ಆಪ್ಷನ್ಸ್ ಇಲ್ಲಿ ಕೊಟ್ಬಿಡ್ತಾರೆ, ರಾಜರುಗಳನ್ನ ಇಲ್ಲಿ ಕೊಟ್ಬಿಡ್ತಾರೆ. ಇದೇನ್ ಮಾಡಿ ನೆಕ್ಸ್ಟ್ ಯಾವ್ದು ಸರಿ ಅಂತ ಜೋಡಿಸಿ. 1ನೇದು 2, 2ನೇದು 2, ಈ ರೀತಿಯಾಗಿ ಕ್ವಶನ್ಸ್ ಬರ್ತವೆ, ಓಕೆನಾ. ಅದಕ್ಕಾಗಿ ಏನ್ ಮಾಡಬೇಕು, ಎಲ್ಲ ನೆನ್ಪಿಟ್ಕೋಬೇಕು. ಇಲ್ಲಿ ಅಬ್ದುಲ್ ರಜಾಕ್ ಎಂಬತಕ್ಕಂಥವನು ದೇವರಾಯನ ಒಂದು ಆಸ್ಥಾನಕ್ಕೆ ಬರ್ತಾನೆ, ದೇವರಾಯ 2ರ ಆಸ್ಥಾನಕ್ಕೆ ಬರ್ತಾನೆ. ಇವನು ಪರ್ಷಿಯಾದಿಂದ ಬರ್ತಾನೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಅದಕ್ಕಾಗಿ ಇವೆರಡೂ ತುಂಬಾ ಇಂಪಾರ್ಟೆಂಟ್ ಆಗ್ತವೆ, ನೆನ್ಪಿಟ್ಕೊಳ್ಳಿ. ಅಬ್ದುಲ್ ರಜಾಕ್ ಪರ್ಷಿಯಾ, ಮತ್ತೆ ಇವನು ದೇವರಾಯ ಎಂಬತಕ್ಕಂಥ ಒಂದು 2ರ ಒಂದು ಆಸ್ಥಾನಕ್ಕೆ ಇವನು ಬರ್ತಾನೆ. ಮತ್ತೆ ದೇವರಾಯ 1ರ ಆಸ್ಥಾನಕ್ಕೂ ಕೂಡ ಒಬ್ಬರು ಬರ್ತಾರೆ, ಅದನ್ನ ಮುಂದೆ ಹೇಳ್ತೇನೆ, ಓಕೆನಾ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಗೊತ್ತಿರಬೇಕು, ಇಲ್ಲಿಂದ ಪ್ರಶ್ನೆಗಳು ಬರ್ತವೆ ನೋಡಿ. ಇಲ್ಲಿ ಮುಂದಿನ ಪ್ರಶ್ನೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ನಿಕೋಲೋ ಕಾಂಟೆಯು ಮೊದಲನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನ ನೀಡಿದನು ಅಂತ ಕೊಟ್ಟಿದ್ದಾರೆ. ನಿಕೋಲೋ ಕಾಂಟೆ ಇವನು ಯಾವ ಒಂದು ಪ್ರದೇಶದಿಂದ ಬರ್ತಾನೆ, ನಿಕೋಲೋ ಕಾಂಟೆ ಎಂಬತಕ್ಕಂಥವನು ಇಟಲಿಯಿಂದ ಬರ್ತಾನೆ. ಇಟಲಿಯಿಂದ ಬರ್ತಾನೆ ನಿಕೋಲೋ ಕಾಂಟೆ. ನೆಕ್ಸ್ಟ್ ಇವನು ಯಾರ ಆಸ್ಥಾನಕ್ಕೆ ಬರ್ತಾನೆ, ದೇವರಾಯ 1ನ ಆಸ್ಥಾನಕ್ಕೆ ಬರ್ತಾನೆ. ಇಷ್ಟು ನೆನ್ಪಿಟ್ಕೊಳ್ಳಿ. ದೇವರಾಯ 2ರ ಆಸ್ಥಾನಕ್ಕೆ ಯಾರು ಬರ್ತಾನೆ, ಇಲ್ಲಿ ಅಬ್ದುಲ್ ರಜಾಕ್. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಯಾವುದು, ಇವನೆಲ್ಲಿಂದ ಬರ್ತಾನೆ, ಪರ್ಷಿಯಾದಿಂದ ಬರ್ತಾನೆ. ಇಷ್ಟು ನೆನ್ಪಿಟ್ಕೋಬೇಕು, ಇಷ್ಟೇ ಸಾಕು, ಇಲ್ಲಿಂದ ಕ್ವಶನ್ಸ್ ಬರ್ತವೆ, ಓಕೆನಾ.
ನಿಕೋಲೋ ಕಾಂಟೆ ಮೊದಲನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದನು ಅಂತ ಕೊಟ್ಟಿದ್ದಾರೆ, ಇದು ಸರಿ ಇದೆ. ಅಬ್ದುಲ್ ರಜಾಕ್ ಎರಡನೇ ದೇವರಾಯನ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿಯನ್ನು ನೀಡಿದನು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿ ಇದೆ. ಇಬ್ಬರು ವಿಜಯನಗರದ ಐಶ್ವರ್ಯ ಮತ್ತು ಸಮೃದ್ಧಿಯನ್ನು ಪ್ರಶಂಸಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಹೌದು ವಿದ್ಯಾರ್ಥಿಗಳೇ, ಇಬ್ಬರು ಏನು ಪ್ರವಾಸಿಗರು ಇದ್ದಾರೆ, ಇವರಿಬ್ಬರು ಕೂಡ ವಿಜಯನಗರದ ಐಶ್ವರ್ಯ ಸಮೃದ್ಧಿಯನ್ನು ಏನು ಮಾಡಿದ್ದಾರೆ, ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಹೇಳಿಕೆ ಬರುತ್ತೆ, ಏನಪ್ಪ ಹೇಳಿಕೆ ಬರುತ್ತೆ, ವಿಜಯನಗರ ಸಾಮ್ರಾಜ್ಯವನ್ನ ಯಾವ ರಾಜರು ಕೂಡ ಕಂಡಿಲ್ಲ, ಯಾರು ಕೂಡ ಕೇಳಿಲ್ಲ ಅಂತ ರಾಜವಂಶವನ್ನ ವಿಜಯನಗರ ರಾಜವಂಶ ಅಂತ ಕರೀತಾರೆ. ಅದನ್ನ ಯಾರಪ್ಪ ಹೇಳಿದವರು ಅಂತಂದ್ರೆ ಅಬ್ದುಲ್ ರಜಾಕ್ ಅಂತ. ಇದುವರೆಗೂ ಯಾರು ಕೂಡ ಕಂಡಿಲ್ಲ, ಇದುವರೆಗೂ ಯಾರು ಕೂಡ ಕೇಳಿಲ್ಲ ಇಂತಹ ಒಂದು ರಾಜವಂಶವನ್ನ ಅಂತ ಹೇಳ್ತಾನೆ ಅಬ್ದುಲ್ ರಜಾಕ್ ಎಂತಕ್ಕಂಥವನು. ಯಾರ ಆಸ್ಥಾನಕ್ಕೆ ಬರ್ತಾನೆ ಅಂತ ಅಂದ್ರೆ ದೇವರಾಯ ಎರಡನೇ ಆಸ್ಥಾನಕ್ಕೆ ಬರ್ತಾನೆ. ತುಂಬಾ ಇಂಪಾರ್ಟೆಂಟ್ ಇದು, ನೆನ್ಪಿಟ್ಕೊಂಬೇಡಿ. ಇಲ್ಲೂ ಕೂಡ 3 ಹೇಳಿಕೆಗಳು ಸರಿದಾವೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಮೊದಲನೇ ದೇವರಾಯನು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನ ಅಥವಾ ಕಾಲುವೆಗಳನ್ನ ನಿರ್ಮಿಸಿದನು. ನೋಡಿ ವಿದ್ಯಾರ್ಥಿಗಳು, UPSC ಕ್ವಶನ್ ಕೇಳಿದ್ದಾರೆ. UPSC ಅಂದ್ರೆ ಇವನು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನ ಕಟ್ಟಿದಂತಹ ಒಂದು ವಿಜಯನಗರದ ಅರಸ ಯಾರು ಅಂತ ಕೇಳಿಬಿಟ್ಟಿದ್ದಾರೆ. ಯಾರಪ್ಪ ಅಂತ ಅಂದ್ರೆ ದೇವರಾಯ ಒಂದು. ಅದಕ್ಕಾಗಿ ಇಲ್ಲಿಂದ ಪ್ರಶ್ನೆ ಬರುವಂತ ಸಾಧ್ಯತೆಗಳು ಜಾಸ್ತಿ. ಮತ್ತೆ ನಾವು ಕರ್ನಾಟಕದವರು ಅಂತ ಬಂದಾಗ ಯಾವ ನದಿಗೆ ಕಟ್ಟಿದ್ದಾರೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ, ತುಂಗಭದ್ರಾ ನದಿಗೆ. ಓಕೆನಾ. ಈ ನೀರಾವರಿ ಕಾಮಗಾರಿಗಳು ವಿಜಯನಗರದ ಸುತ್ತಮುತ್ತಲಿನ ಕೃಷಿ ಅಭಿವೃದ್ಧಿಯನ್ನ ಪಡಿಸಿದವು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನಿಮಗೆ, ಒಂದು ನದಿ ಇದೆ, ಅದಕ್ಕೆ ಕಾಲುವೆಯನ್ನ ಕಟ್ತಾರೆ ಅಂತ ಅಂದ್ರೆ ಅದರ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಏನು ಹೊಲಗಳಲ್ಲಿ ಆಗಿರ್ಬೋದು ಅಥವಾ ರೈತರು ಏನಾಗಿರ್ತಾರೆ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತಾನೆ ಕಟ್ತಾರೆ ಅಲ್ವಾ. ಅದಕ್ಕಾಗಿ ಈ ಒಂದು ಪ್ರದೇಶದಲ್ಲಿ ಏನು ಅಂದ್ರೆ ಈ ಒಂದು ದೇವರಾಯ ಒಂದು ಎಂಬತಕ್ಕಂಥ ರಾಜ ಈ ಒಂದು ನೀರಾವರಿ ಕಾಮಗಾರಿಗಳನ್ನ ಏನು ಮಾಡಿದ ನಂತರ ಕೃಷಿಗೆ ಅಭಿವೃದ್ಧಿಯನ್ನ ಮಾಡಿದರು ಅಂತ ಕೊಟ್ಟಿದ್ದಾರೆ. ಹೌದಲ್ವಾ, ಕೃಷಿ ಅಭಿವೃದ್ಧಿ ಆಗ್ಲೇಬೇಕಲ್ವಾ ನೀರಾವರಿ ಕಾಲುವೆ ಫಾರ್ಮೇಶನ್ ಆದ್ಮೇಲೆ. ಹಾಗಾಗಿ ಎರಡು ಕೂಡ ಸರಿ ಇದೆ. ಅವನು ರಾಜಧಾನಿಯ ನೀರಿನ ಪೂರೈಕೆಯನ್ನ ಬಲಪಡಿಸಿದನು ಅಂತ ಕೊಟ್ಟಿದ್ದಾರೆ. ಇದು ಆಟೋಮೆಟಿಕಲಿ ಪೂರೈಕೆ ಬಲಪಡಿಸಲಾಗ್ತದೆ. ಯಾಕಪ್ಪ ಅಂತ ಅಂದ್ರೆ ಕಾಲುವೆಯನ್ನ ಕಟ್ಟಿದ ನಂತರ ಅಲ್ಲಿ ರಾಜಧಾನಿಗೆ ಸಮೃದ್ಧವಾಗಿ ನೀರು ಬರುತ್ತೆ. ಇಷ್ಟು ಗೊತ್ತಿರಬೇಕು. 3 ಹೇಳಿಕೆಗಳು ಸರಿ ಇದಾವೆ. ಇದೇ ರೀತಿ ಸೇಮ್ ಹೇಳಿಕೆ ಬರೋದಿಲ್ಲ, ಬಟ್ ಒಂದನೇ ಹೇಳಿಕೆ ಮಾತ್ರ ವೆರಿ ವೆರಿ ಇಂಪಾರ್ಟೆಂಟು. ಮೊದಲನೇ ದೇವರಾಯ ಅಥವಾ ದೇವರಾಯ ಒಂದು ಎಂಬತಕ್ಕಂಥವನು ತುಂಗಭದ್ರಾ ನದಿಗೆ ಅಣೆಕಟ್ಟನ್ನ ಕಾಲುವೆಗಳನ್ನ ಕಟ್ಟಿಸ್ತಾನೆ ಅಂತ ಇಲ್ಲಿ ಹೇಳ್ತಾರೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ರಾಯಚೂರು ದೋಆಬ್ ಪ್ರದೇಶ ಈ ಒಂದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಪ್ರದೇಶವಾಗಿದೆ. ವಿದ್ಯಾರ್ಥಿಗಳೇ, ಈ ಒಂದು ಕೃಷ್ಣ ಮತ್ತು ಈ ಒಂದು ತುಂಗಭದ್ರಾ ಪ್ರದೇಶಗಳು, ಇಲ್ಲಿಂದ ಕೃಷ್ಣ ಹರಿತಾ ಇದೆ ಅನ್ಕೊಳ್ಳಿ, ಇಲ್ಲಿಂದ ತುಂಗಭದ್ರಾ ಹರಿತಾ ಇದೆ ಅನ್ಕೊಳ್ಳಿ. ಓಕೆನಾ. ಇಲ್ಲಿ ರಾಯಚೂರಿದೆ. ಈ ಒಂದು ಇಲ್ಲೊಂದು ನದಿ ಹರಿತಾ ಇದೆ, ಅದರ ಮಧ್ಯದಲ್ಲಿ ಏನಾಗಿದೆ ಅಂತ ಅಂದ್ರೆ ರಾಯಚೂರಿದೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ತುಂಗಭದ್ರಾ ಮುಂದೆ ಹೋಗಿ ಕೃಷ್ಣಾ ನದಿಗೆ ಸೇರುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟು, ಇದು ಏನಪ್ಪಾ ಅಂತ ಅಂದ್ರೆ ಈ ಒಂದು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳು ಏನಿದಾವೆ ತುಂಬಾ ಇಂಪಾರ್ಟೆಂಟು. ಈ ಒಂದು ಪ್ರದೇಶವನ್ನ ದೋಆಬ್ ಪ್ರದೇಶ ಅಂತ ಕರೀತಾರೆ. ದೋಆಬ್ ಅಂತ ಅಂದ್ರೆ ಏನು, 2 ನದಿಗಳ ನಡುವೆ ಇರತಕ್ಕಂಥ ಪ್ರದೇಶವನ್ನ ದೋಆಬ್ ಅಂತ ಕರೀತಾರೆ. ಓಕೆನಾ. ಈ ಒಂದು ದೋಆಬ್ ಪ್ರದೇಶ ಅತ್ಯಂತ ಫಲವತ್ತತೆಯಿಂದ ಇರುತ್ತೆ. ಈ ನದಿಯಿಂದನೂ ಕೂಡ ನೀರು ತಗೋಬಹುದು, ಈ ನದಿಯಿಂದನೂ ಕೂಡ ನೀರು ತಗೋಬಹುದು. ಅದಕ್ಕಾಗಿ ಇದು ಅತ್ಯಂತ ಫಲವತ್ತತೆಯಿಂದ ಇರತಕ್ಕಂಥ ಒಂದು ಪ್ರದೇಶ. ಅದಕ್ಕಾಗಿ ಏನ್ ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯ ಮತ್ತೆ ಇನ್ನೊಂದು ಯಾವುದು ಬಹುಮನಿ ಸಾಮ್ರಾಜ್ಯ ಈ 2 ಸಾಮ್ರಾಜ್ಯಗಳ ನಡುವೆ ಕಂಟಿನ್ಯೂಸ್ ಆಗಿ ಜಗಳ ಆಗ್ತವೆ ಈ ಒಂದು ಸಂದರ್ಭದಲ್ಲಿ ದೋಆಬ್ ಪ್ರದೇಶಕ್ಕಾಗಿ. ಅದಕ್ಕಾಗಿ ರಾಯಚೂರು ದೋಆಬ್ ಪ್ರದೇಶ ಏನಿದೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಒಂದು ನಡುವಿನ ಪ್ರದೇಶವಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟು. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಳಿಕೆ ನೋಡಿ, ಇದು ಫಲವತ್ತಾದ ಮತ್ತು ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ಪ್ರದೇಶ ಆಗಿತ್ತು. ನೋಡಿ ವಿದ್ಯಾರ್ಥಿಗಳು, ನಾನು ಈಗಾಗಲೇ ಹೇಳಿದೆ ಇಲ್ಲೊಂದು ನದಿ ಇದೆ. ಇವು ದೋಆಬ್ ಪ್ರದೇಶ ಅಂತ ಕರೆದ್ರೆ ಇದು ಅತ್ಯಂತ ಫಲವತ್ತತೆಯನ್ನು ಹೊಂದಿರುತ್ತದೆ ಅಂತ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ವಿಜಯನಗರ ಮತ್ತು ಬಹುಮನಿ ಸುಲ್ತಾನರ ನಡುವೆ ಈ ಪ್ರದೇಶಕ್ಕಾಗಿ ಅನೇಕ ಯುದ್ಧಗಳು ನಡೆದವು. ಹೌದಲ್ವಾ, ನಾನು ಈಗಾಗಲೇ ಹೇಳಿದೆ ಅಲ್ವಾ, ಈ ಒಂದು ದೋಆಬ್ ಪ್ರದೇಶಕ್ಕೆ ತುಂಬಾ ಯುದ್ಧಗಳು ನಡೀತವೆ ಅಂತ. ಹಾಗಾಗಿ ಇಲ್ಲೂ ಕೂಡ 3 ಹೇಳಿಕೆಗಳು ಸರಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಮುಂದಿನ ಪ್ರಶ್ನೆ ಏನಿದೆ, ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯ ಒಂದರ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿದ್ದರು ಅಂತ ಕೊಟ್ಟಿದ್ದಾರೆ. ಸರಿ ಇದೆ. ಅವರು ಶೃಂಗೇರಿ ಮತ್ತು ಶಾರದಾ ಪೀಠದೊಂದಿಗೆ ಸಂಬಂಧವನ್ನು ಹೊಂದಿದರು ಅಂತ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಾರೆ, ಮಧ್ವಾಚಾರ್ಯರು ಅಂತ ಕೂಡ ಇವರನ್ನ ಕರಿತಾ ಇದ್ವಿ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದರು ಅಂತ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ್ದೀನಿ, ವಿದ್ಯಾರಣ್ಯರು ಅಥವಾ ಮಧ್ವಾಚಾರ್ಯರು ಏನಾದರೂ ಬರಲಿ, ಹಕ್ಕ ಮತ್ತು ಬುಕ್ಕರಿಗೆ ಅತ್ಯಂತ ಹೆಲ್ಪ್ಫುಲ್ ಮಾಡ್ತಕ್ಕಂಥ ಅಥವಾ ಅತ್ಯಂತ ಯೂಸ್ ಆಗ್ತಕ್ಕಂಥ ಒಂದು ಮಾರ್ಗದರ್ಶಕರು ಯಾರಪ್ಪ ಅಂತ ಅಂದ್ರೆ ಅವರು ವಿದ್ಯಾರಣ್ಯರು. ಇವರಿಂದ ಏನ್ ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯ ಏನಿದೆ ಅದು ಆಳ್ವಿಕೆಗೆ ಬರುತ್ತೆ. ಇದು ಗೊತ್ತಿರಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ನಮ್ಮ ಒಂದು ಕರ್ನಾಟಕದಲ್ಲಿ ಆಳ್ವಿಕೆಯನ್ನ ಮಾಡುವಾಗ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುವಾಗ
ನಾರ್ತ್ ಇಂಡಿಯಾ ಅಥವಾ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇರತಕ್ಕಂತಹ ಒಂದು ಏನಪ್ಪಾ ಅಂತ ದೆಹಲಿ ಸುಲ್ತಾನರ ಮನೆತನ ಯಾವುದು ಅಂತ ಕೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ಮನೆತನ ಯಾವುದು? ಅದು ತುಘಲಕ್ ಮನೆತನ. ತುಘಲಕ್ ಮನೆತನ. ಮತ್ತೆ ಅದರಲ್ಲಿ ಯಾವ ರಾಜ ಅಂತ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ. ಯಾರಪ್ಪ ಅಂತಾರೆ? ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಎಂಬತಕ್ಕಂಥ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಇವನ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇಲ್ಲಿಂದ ನೆನ್ಪಿಟ್ಕೊಳ್ಳಿ, ಮೊಹಮ್ಮದ್ ಬಿನ್ ತುಘಲಕ್ಕನ ಆಸ್ಥಾನದಲ್ಲಿ ಆಳ್ವಿಕೆ ಮಾಡಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಎರಡು ದೊಡ್ಡ ರಾಜಮನೆತನಗಳು ಇಲ್ಲಿ ಏನಪ್ಪಾ ಆಗ್ತವೆ ಅಂತ ಸ್ಥಾಪನೆ ಆಗ್ತವೆ. ಒಂದು ಬಹುಮನಿ ಸುಲ್ತಾನರು, ಇನ್ನೊಂದು ಯಾವ್ದಪ್ಪ ಅಂತ ಅಂದ್ರೆ ವಿಜಯನಗರ ಸಾಮ್ರಾಜ್ಯ. ಇದರ ಬಗ್ಗೆ ಮುಂದೆ ಮಾಹಿತಿ ಕೊಟ್ಟಿದ್ದೇನೆ, ನೋಡೋಣ. ಇಲ್ಲಿ ಕೂಡ ಒಂದನೇ ಹೇಳಿಕೆ ಸರಿ ಇದೆ. ಶೃಂಗೇರಿ ಮತ್ತು ಶಾರದಾ ಪೀಠ ಇದು ಕೂಡ ಸರಿ ಇದೆ. ಮೂರನೇದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ರು, ಇದು ಕೂಡ ಸರಿ ಇದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ. ಓಕೆನಾ? ಅರ್ಥ ಆಯ್ತಾ? ನೋಡಿ, ಕೊನೆಯ ಪ್ರಶ್ನೆ ಇದು ಸಂಗಮ ಮನೆತನಕ್ಕೆ. ನಿಕೋಲೋ ಕಾಂಟೆ ವಾಸ್ ಎ ಇಟಾಲಿಯನ್ ಟ್ರಾವೆಲರ್ ಅಂತ ಇದೆ. ಅಬ್ದುಲ್ ರಜಾಕ್ ವಾಸ್ ಎ ಪರ್ಷಿಯನ್ ಅಂಬಾಸಿಡರ್ ಅಂತ ಕೊಟ್ಟಿದ್ದಾರೆ. ನಿಕೋಲೋ ಕಾಂಟೆ ಇಟಲಿ ಪ್ರವಾಸಿಗನಾಗಿದ್ದನು, ಅಬ್ದುಲ್ ರಜಾಕನು ಪರ್ಷಿಯಾದ ರಾಯಭಾರಿಯಾಗಿದ್ದನು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಸರಿ ಅಂತ ಎಲ್ಲರೂ ಕೂಡ ನೀವು ಆಪ್ಷನ್ಸ್ ಮುಖಾಂತರ ನೀವು ಏನ್ ಮಾಡಬೇಕು? ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಬೇಕು. ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ನಿನ್ನೆ ಒಂದು ಕ್ಲಾಸಲ್ಲಿ ಕೊನೆಯ ಒಂದು ಪ್ರಶ್ನೆಗೆ ಆಲ್ರೆಡಿ ನಿನ್ನೆ ಕ್ಲಾಸಲ್ಲಿ ಉತ್ತರ ಇತ್ತು, ಅದಕ್ಕಾಗಿ ಆ ಒಂದು ಕ್ವಶನ್ಸ್ ನ ಮತ್ತೆ ತಂದಿಲ್ಲ. ಓಕೆನಾ? ಈ ಕ್ವಶನ್ಸ್ಗೆ ಏನಾದರೂ ಎಲ್ಲರೂ ಕೂಡ ಸರಿಯಾದ ಉತ್ತರವನ್ನು ಹಾಕಿದ್ರೆ ಮುಂದಿನ ತರಗತಿಯಲ್ಲಿ ಸರಿಯಾದ ಉತ್ತರವನ್ನು ತೆಗೆದುಕೊಂಡು ಬರ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾನು ಪ್ರತಿದಿನ ಈ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅನ್ನ ಕೊಡ್ತೇನೆ. ಓಕೆನಾ? ಇದು ಕನ್ನಡದಲ್ಲೂ ಕೂಡ ಕೊಡಿ ಅಂತ ಹೇಳ್ತಾ ಇದ್ರಿ. ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಕೊಡೋದಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ತುಂಬಾ ಟೈಮ್ ತಗೊಳುತ್ತೆ ಕ್ಲಾಸಸ್ ಮಾಡೋದಕ್ಕೆ. ಮೊದಲೇ ಹುಷಾರಿಲ್ಲ, ಆದ್ರೂ ಕೂಡ ಇಷ್ಟು ಕ್ಲಾಸ್ ಮಾಡ್ತಾ ಇದ್ದೀನಿ. ಮುಂದೆ ಟೈಮ್ ಬಂದಾಗ ನಾನು ಕೊಡ್ತೇನೆ. ಬಟ್ ಇಂಗ್ಲೀಷಲ್ಲಿ ಇರುತ್ತಲ್ವಾ, ಅದನ್ನ ಸ್ವಲ್ಪ ನೀವೇನ್ ಮಾಡಬೇಕು? ಸ್ಥಾಪಕ, ಫೌಂಡರ್ ಅಂದ್ರೆ ಯಾರು? ಸ್ಥಾಪಕ, ಹಕ್ಕ ಮತ್ತು ಬುಕ್ಕರು, ಇಷ್ಟು ಬರ್ಕೊಂಡ್ರು ಕೂಡ ಆಯ್ತು. ಓಕೆನಾ? ನೆನ್ಪಿಟ್ಕೊಳ್ಳಿ. ಹಕ್ಕ ಮತ್ತು ಬುಕ್ಕರು 1336ರಲ್ಲಿ ಇವರನ್ನ ಸ್ಥಾಪನೆ ಮಾಡ್ತಾರೆ. ವರಾಹ ಅಥವಾ ಹಂದಿ ಅಂತ ಕರೀತಾರೆ ಇವರ ಒಂದು ಎಂಬ್ಲಮ್. ನೆಕ್ಸ್ಟ್ ವಿದ್ಯಾರಣ್ಯರು ಈ ಒಂದು ಇವರಿಗೆ ಸಪೋರ್ಟ್ ಅಥವಾ ಮಾರ್ಗದರ್ಶನ ನೀಡ್ತಾರೆ ಅಂತ ಕೊಟ್ಟಿದ್ದಾರೆ. 4 ಕಿಂಗ್ಡಮ್ಸ್ ಅಂದ್ರೆ ಸಂಗಮ, ಸಾಳುವ, ತುಳುವ, ಅರವೀಡು ಎಂಬತಕ್ಕಂಥ ಮನೆತನಗಳು, ಅದರ ಇಸ್ವಿಯನ್ನು ಕೂಡ ಕೊಟ್ಬಿಟ್ಟಿದ್ದೇನೆ. 1336ರಿಂದ 1485ರವರೆಗೆ ಸಂಗಮ ಮನೆತನ. ನೆಕ್ಸ್ಟ್ 85ರಿಂದ 503ರೊಳಗೆ ಸಾಳುವ. ನೆಕ್ಸ್ಟ್ 503ರಿಂದ 565 ತಾಳಿಕೋಟೆ ಕದನ ನಡೆಯುತ್ತಲ್ವಾ, ಅಲ್ಲಿವರೆಗೆ ತುಳುವ. ನೆಕ್ಸ್ಟ್ ಅರವೀಡು ಮನೆತನ 1566ರಿಂದ 65ರಿಂದ 1646ರವರೆಗೆ ಅರವೀಡು ಮನೆತನ. ಇದ್ರ ಮೇಲೆ ಪಕ್ಕಾ ಪ್ರಶ್ನೆ ಬರುತ್ತೆ, ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸಂಗಮ ಮನೆತನಕ್ಕೆ ಸಂಬಂಧಪಟ್ಟಂತೆ ನೋಡಿ, ಹರಿಹರ ಒಂದು, ಇವನ ಕ್ಯಾಪಿಟಲ್ ಬಂದ್ಬಿಟ್ಟು ಇಲ್ಲಿ ಆನೆಗೊಂದಿ ಅಂತ ಕರೀತಾರೆ. ಇವನು ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಏನಿರ್ತಾನೆ, ಇವನ ಏನು ಆಳ್ವಿಕೆಯ ಸಂದರ್ಭದಲ್ಲಿ ಬಹುಮನಿ ಸುಲ್ತಾನರನ್ನ ಇಲ್ಲೇನ್ ಮಾಡ್ತಾರೆ? ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪನೆಯನ್ನ ಮಾಡ್ತಾನೆ. ಯಾರಪ್ಪ ಅವನು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತ. ಹಕ್ಕ ಆದ ನಂತರ ನೆಕ್ಸ್ಟ್ ಯಾರು ಬರ್ತಾರೆ? ಬುಕ್ಕ ಬರ್ತಾನೆ. ಇವನನ್ನ ಬ್ರದರ್ ಆಫ್ ಹರಿಹರ ಅಂದ್ರೆ ಹರಿಹರನ ತಮ್ಮ ಇವನು. ಗಂಗಾದೇವಿ ಅಂತ ಬರ್ತಾರೆ, ಅಂದ್ರೆ ಇವನ ಮಗ ಒಬ್ಬನು ಯಾರಪ್ಪ ಅಂತ ಅಂದ್ರೆ ಕಂಪಣ ಎಂಬತಕ್ಕಂಥ ಒಂದು ಮಗ ಇರ್ತಾನೆ ಇವನಿಗೆ. ಯಾರಿಗೆ? ಬುಕ್ಕನಿಗೆ ಕಂಪಣ ಎಂಬತಕ್ಕಂಥ ಮಗ ಇರ್ತಾನೆ. ಕಂಪಣನ ಒಂದು ಹೆಂಡತಿ ಗಂಗಾದೇವಿ ಅಂತ. ಇವರೇನು ಬರೀತಾರೆ? ಮಧುರೈ ವಿಜಯಂ ಎಂಬತಕ್ಕಂಥದನ್ನ ಸಂಸ್ಕೃತದಲ್ಲಿ ಬರೀತಾರೆ. ಓಕೆನಾ? ಇದು ಕೂಡ ಕೇಳಬಹುದು, ನೆನ್ಪಿಟ್ಕೊಳ್ಳಿ. 1367ರಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿ ದೋಹಾ ಪ್ರದೇಶಕ್ಕೆ ಇವರಿಗೆ ಏನಾಗುತ್ತೆ? ಯುದ್ಧ ಆಗ್ತದೆ. ನೆಕ್ಸ್ಟ್ ತೆಲುಗು ಪೊಯೆಟ್ ಅಂದ್ರೆ ನಾಚಣ್ಣ ಸೋಮನಾಥ ಇವನ ಆಸ್ಥಾನದಲ್ಲಿ ಇರ್ತಾನೆ. ಕೆನಾಲ್ ಆಫ್ ಕಾವೇರಿ ರಿವರ್ ಅಂದ್ರೆ ಕಾವೇರಿ ನದಿಗೆ ಏನಪ್ಪಾ ಅಂತ ಅಂದ್ರೆ ಕಾಲುವೆ ಕಟ್ಟದವನು ಯಾರು ಅಂತ ಅಂದ್ರೆ ಬುಕ್ಕ ಒಂದು. ಅದೇ ಇಲ್ಲಿ ಇನ್ನೊಂದು ಯಾವುದು? ತುಂಗಭದ್ರಾ ನದಿಗೆ ಯಾರಪ್ಪ ಕಟ್ಟಿದವು ಅಂತ ಅಂದ್ರೆ ದೇವರಾಯ ಒಂದು. ಪ್ರಶ್ನೆ ಅಂತೂ ತುಂಬಾ ಇಂಪಾರ್ಟೆಂಟ್ ಇವೆರಡು ಕೂಡ. ಕಾವೇರಿ ನದಿಗೆ ಬಂದಾಗ ಬುಕ್ಕ ಬರ್ತಾನೆ. ನೆಕ್ಸ್ಟ್ ತುಂಗಭದ್ರಾ ನದಿಗೆ ಅಂತ ಬಂದಾಗ ದೇವರಾಯ ಬರ್ತಾನೆ. ದೇವರಾಯ ಎರಡು ಕೂಡ ತುಂಬಾ ಇಂಪಾರ್ಟೆಂಟು. ಹರಿಹರ 2 ಬಂದಿದ್ದಾನೆ. ಇವನು ವೇದಗಂಗಾ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತ ಅಂದ್ರೆ ವೇದ ಮಾರ್ಗ ಪುನರ್ ಪ್ರತಿಷ್ಠಾಪನಾಚಾರ್ಯ ಅಂತ ಇವನನ್ನ ಕರಿತಾ ಇದ್ರು. ಮಾಧವ ಎಂಬತಕ್ಕಂಥ ಕವಿ ಇರ್ತಾನೆ, ಅವನೇನಪ್ಪ ರಚನೆ ಮಾಡ್ತಾನೆ ಅಂತ ಧರ್ಮನಾಥ ಪುರಾಣ ಎಂಬತಕ್ಕಂಥ ಪುಸ್ತಕವನ್ನ ಬರೀತಾನೆ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ದೇವರಾಯ ಒಂದು, ಇವನು ಯಾರಪ್ಪ? ತುಂಗಭದ್ರಾ ನದಿಗೆ ಕೆನಲ್ ಅನ್ನ ಫಾರ್ಮೇಶನ್ ಮಾಡ್ತಾನೆ, ಗೊತ್ತಿರಬೇಕು. ನಿಕೋಲೋ ಕಾಂಟೆ ಎಂಬತಕ್ಕಂಥವನು ಇಟಲಿಯಿಂದ ಇವನ ಆಸ್ಥಾನಕ್ಕೆ ಬರ್ತಾನೆ, ಇದು ಕೂಡ ಗೊತ್ತಿರಬೇಕು. ಕೊನೆಯದಾಗಿ ದೇವರಾಯ 2, ಇವರನ್ನ ಪ್ರೌಢ ದೇವರಾಯ ಅಂತ ಕರಿತಾ ಇದ್ರು, ಗಜಂ ಬೇಟೆಗಾರ ಅಂತ ಕರಿತಾ ಇದ್ರು. ಇವನು ಕುರಾನನ್ನ ತನ್ನ ಒಂದು ಆಸ್ಥಾನದಲ್ಲಿ ಇಟ್ಟು ಏನ್ ಮಾಡ್ತಾ ಇದ್ರು ಅಂತ ಅಂದ್ರೆ ರಾಜ್ಯವನ್ನ ನಡೆಸ್ತಾ ಇದ್ದ. ಅದಕ್ಕಾಗಿ ಇವನ ಆಸ್ಥಾನಕ್ಕೆ ಬರ್ತಕ್ಕಂಥ ಮುಸ್ಲಿಂ ದೊರೆಗಳು ಏನಿದ್ರು ಅವರು ಇವನು ಇಟ್ಟಿರ್ತಕ್ಕಂಥ ಕುರಾನಿಗೆ ಏನಪ್ಪಾ ಮಾಡ್ತಾ ಇದ್ರು? ಪ್ರಮಾಣವನ್ನ ಮಾಡಿ ಅವರು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು ಅಂತ. ಇದು ಕೂಡ ಗೊತ್ತಿರಬೇಕು. ಮಹಾನಾಟಕ ಸುಧಾನಿಧಿ ಎಂಬತಕ್ಕಂಥ ಒಂದು ನಾಟಕವನ್ನ ಖುದ್ದಾಗಿ ದೇವರಾಯ 2 ಏನ್ ಮಾಡ್ತಾನೆ? ಬರೀತಾನೆ. ಮಹಾನಾಟಕ ಸುಧಾನಿಧಿ
ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಸಂಸ್ಕೃತದಲ್ಲಿ ಬರೀತಾನೆ, ಗೊತ್ತಿರಬೇಕು. ಕುಮಾರವ್ಯಾಸರು ಗದುಗಿನ ಭಾರತ ಮತ್ತು ಕರ್ನಾಟಕ ಭಾರತ ಕಥಾಮಂಜರಿ, ಇವನ ಆಸ್ಥಾನದಲ್ಲಿ ಯಾರಿರ್ತಾನೆ? ಕುಮಾರವ್ಯಾಸ ಇರ್ತಾನೆ, ಅದು ಗೊತ್ತಿರಬೇಕು. ಕುಮಾರವ್ಯಾಸ ಇರ್ತಾನೆ. ಇವನು ಏನಪ್ಪ ಎರಡು ಬರೀತಾನೆ ಅಂತ ಅಂದ್ರೆ ಕರ್ನಾಟಕ ಭಾರತ ಕಥಾಮಂಜರಿ ಒಂದು, ನೆಕ್ಸ್ಟ್ ಇನ್ನೊಂದು ಯಾವುದು? ಗದುಗಿನ ಭಾರತ ಎಂಬತಕ್ಕಂಥದ್ದು ಒಂದು. ಎರಡು ಕೂಡ ತುಂಬಾ ಇಂಪಾರ್ಟೆಂಟ್, ಪ್ರಶ್ನೆ ಬರ್ತವೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಲಕ್ಕಣ ದಂಡೇಶ ಎಂಬತಕ್ಕಂಥವನು ಶಿವತತ್ವ ಚಿಂತಾಮಣಿಯನ್ನ ಬರೀತಾನೆ, ಇವನ ಆಸ್ಥಾನದಲ್ಲಿ ಇವನು ಕೂಡ ಇರ್ತಾನೆ. ಲಕ್ಕಣ ದಂಡೇಶ ಎಂಬತಕ್ಕಂಥವನು ಅಬ್ದುಲ್ ರಜಾಕ್ ಇವನ ಒಂದು ಆಸ್ಥಾನಕ್ಕೆ ಪರ್ಷಿಯಾದಿಂದ ಭೇಟಿ ನೀಡ್ತಾನೆ, ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಹರಿವಿಲಾಸ ಎಂಬತಕ್ಕಂಥದ್ದನ್ನ ಸಂಸ್ಕೃತದಲ್ಲಿ ದೇವರಾಯ ಎರಡು ನೋಡಿ, ಮಹಾನಾಟಕ ಸುಧಾನಿಧಿ ಎಂಬತಕ್ಕಂಥದ್ದನ್ನ ಸಂಸ್ಕೃತದಲ್ಲಿ ಬರೀತಾನೆ. ನೆಕ್ಸ್ಟ್ ಇನ್ನೊಂದು ಯಾವುದು? ಹರಿವಿಲಾಸ ಎಂಬತಕ್ಕಂಥದ್ದನ್ನು ಕೂಡ ಸಂಸ್ಕೃತದಲ್ಲಿ ಯಾರು ಬರೀತಾರೆ? ದೇವರಾಯ ಎಂಬತಕ್ಕಂಥ ರಾಜ ಬರೀತಾನೆ. ಇಷ್ಟು ಗೊತ್ತಿರಬೇಕು. ಸಂಗಮ ಮನೆತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ನಿಮಗೇನಾದ್ರೂ ಬ್ಯಾಚ್ ಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಪರ್ಚೇಸ್ ಮಾಡೋರು ಇದ್ರೆ ಅಂತ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ತರಗತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.